ಬೆಂಗಳೂರು ಬಾಂಗ್ಲಾದೇಶಿಗರ ಹಬ್ಬ ಆದಂಗೆ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ನಾವು ಎಲ್ಲೆಲ್ಲಿ ಇವರ ನೆಲೆಗಳನ್ನ ಹುಡುಕಿ ಹೊರಟವಲ್ಲ, ಅಲ್ಲಿ ಒಂದಿಬ್ರು 3-4 ಜನ ಅಲ್ಲ, 100, 200, 1000, 500 ಜನ ಈ ಬಾಂಗ್ಲಾದೇಶಿಗರಿದ್ದಾರೆ. ಇವರು ನಿನ್ನೆ ಮೊನ್ನೆ ಬಂದವರು ಅಲ್ಲ, ಇವರು ವರ್ಷಗಳ ಹಿಂದೆ ಬಂದವರು, ನೆಲೆಸಿದವರು. ಬೆಂಗಳೂರಿನ ಒಂದೇ ಜಾಗದಲ್ಲಿ 500 ಬಾಂಗ್ಲಾದೇಶಿಗರಿದ್ದಾರೆ. ರಿಪಬ್ಲಿಕ್ ಕನ್ನಡದ ಕಾರ್ಯಾಚರಣೆ ವೇಳೆ, ಸ್ಟಿಂಗ್ ಆಪರೇಷನ್ ವೇಳೆ ಇದೆಲ್ಲವೂ ಬಯಲಾಗಿದೆ. ಬೇಗೂರು ಬಳಿ ಇದ್ದಾರೆ 500 ಬಾಂಗ್ಲಾದೇಶಿಗರು. ರಿಪಬ್ಲಿಕ್ ಕನ್ನಡದ ನಿರಂತರ ವರದಿ, ಈ ವರದಿ ಮಾಡ್ತಾ ಇದ್ದಂತೆ ನಾವು ನಮ್ಮ ಕ್ಯಾಮೆರಾ, ನಮ್ಮ ವೆಹಿಕಲ್ ನೋಡಿದ ತಕ್ಷಣ ಇವರು ಓಡೋಗ್ತಾ ಇದ್ದಾರೆ. ಪರಾರಿ ಆಗ್ತಿದ್ದವರನ್ನ ಪ್ರಶ್ನಿಸ್ತಾ ಇದ್ದಂತೆ ಸತ್ಯಾಂಶ ಬಯಲಾಗಿದೆ. ಬೆಂಗಳೂರಿನ ಒಂದೇ ಜಾಗದಲ್ಲಿ 500 ಬಾಂಗ್ಲಾದೇಶದ ವಲಸಿಗರಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಬೇಗೂರಿನ ಬಾಂಗ್ಲಾದೇಶ ಎಕ್ಸ್ಪೋಸ್. ಬೆಂಗಳೂರಿನ ಬೇಗೂರು ಬಳಿ ಇದ್ದಾರೆ 500 ಬಾಂಗ್ಲಾದೇಶಿಗರು. ಇವರ ಜಾಡು ಹಿಡಿದು ರಿಪಬ್ಲಿಕ್ ಕನ್ನಡ ಹೊರಟಿದೆ. ಬೇರೆ ಎಲ್ಲೆಲ್ಲ ಇವರು ಇದ್ದಾರೆ ಅನ್ನುವಂತ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾ ಕಂಡ್ರೆ ಎದ್ನೋ ಬಿದ್ನೋ ಅಂತ ಹೇಳಿ ಓಡೋಗ್ತಾ ಇದ್ದಾರೆ. ಅಂತವರನ್ನ ನಾವು ತಡೆದು ಕೇಳಿದಾಗ ನಿಜಾಂಶ ಒಪ್ಕೊಂಡಿದ್ದಾರೆ. ಓಡೋಗ್ತಾ ಇರುವಂತದ್ದು ರಿಪಬ್ಲಿಕ್ ಕನ್ನಡದ ಮುಖಾಂತರ ತಾವು ದೃಶ್ಯಗಳು ನೋಡಬಹುದು. ಇದನ್ನ ಬೇಗೂರಿನ ಒಂದು ಪ್ಲೇಸ್ ಇದು. ಎಲ್ಲಿ ನೋಡೋದ್ರು ಬಿಡಲ್ಲ, ಬನ್ನಿ ನೋಡಿ. ಪ್ರತಿಯೊಂದು ಇಡೀ ಅಡ್ಡಾನೆ ಮಾಡ್ಕೊಂಡಿದ್ದಾರೆ ಇಲ್ಲಿ ಬಾಂಗ್ಲಾ ಪ್ರಜೆಗಳು. ಈ ಒಂದು ಕಾರ್ಯಾಚರಣೆಯನ್ನ ಮಾಡುವಂತ ಸಂದರ್ಭದಲ್ಲಿ ಅವ್ರು ಓಡೋಗ್ತಾರೆ. ರಿಪಬ್ಲಿಕ್ ಕನ್ನಡ ಜೊತೆಗೆ ಹೆಸರು ಮಾಡ್ಕೊಂಡಿರುವಂತದ್ದು ತಾವು ನೋಡಬಹುದು. ಸ್ಥಳೀಯರು ಈಗಾಗಲೇ ಅಲ್ಲಿ ಹೋಗಿ ಅವ್ರನ್ನ ಹಿಡಿಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೋಗ್ಬೋದು. ಎಲ್ಲರೂ ಇಲ್ಲಿ ಹೇಳುವಂತದ್ದು, ನಾವು ಪಶ್ಚಿಮ ಬಂಗಾಳದಿಂದ ಬಂದಿದೀವಿ, ಕೋಲ್ಕತ್ತಾದಿಂದ ಬಂದಿದೀವಿ, ಆದ್ರೆ ಆಧಾರ್ ಕಾರ್ಡ್ ನಲ್ಲಿ ನೋಡಿದ್ರೆ ಎಲ್ಲವೂ ಕೂಡ ನಕಲಿ. ಇವ್ರು ತಪ್ಪು ಮಾಡಿಲ್ಲ ಅನ್ನೋದೇ ಆದ್ರೆ ಯಾಕೆ ಓಡೋಗೋದು, ಯಾಕೆ ಓಡೋಗ್ಬೇಕು? ಇವ್ರು ಕೋಲ್ಕತ್ತಾದವರೇ ಆದ್ರೆ, ಡೆಲ್ಲಿಯವರೇ ಆದ್ರೆ ಯಾಕೆ ಓಡೋಗ್ಬೇಕು? ತಾವು ತಪ್ಪು ಮಾಡಿಲ್ಲ ಅನ್ನೋದೇ ಆದ್ರೆ ಯಾಕೆ ಓಡೋಗ್ಬೇಕು ಅನ್ನೋದೇ ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ರಿಪಬ್ಲಿಕ್ ಕನ್ನಡ ಬರ್ತಿದ್ದ ಹಾಗೆ ಇವರೆಲ್ಲರೂ ಕೂಡ ಓಡೋಗ್ತಾರೆ. ದೃಶ್ಯಗಳಲ್ಲಿ ನೋಡ್ಬೋದು ತಾವು, ಒಬ್ಬೊಬ್ಬರಾಗಿ ಇಲ್ಲಿಂದ, ಈ ಮನೆಗಳಿಂದ ಓಡೋಗಿರುವಂತದ್ದು. ನಮ್ಮ ಹುಡುಗನೇ ಮಾಡ್ಕೊಂಡಿರುವಂತದ್ದು. ಬೆಂಗಳೂರು ಬಾಂಗ್ಲಾದೇಶಿಗರ ಹಬ್ಬ ಆದಂಗೆ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ನಾವು ಎಲ್ಲೆಲ್ಲಿ ಇವರ ನೆಲೆಗಳನ್ನ ಹುಡುಕಿ ಹೊರಟವಲ್ಲ, ಅಲ್ಲಿ ಒಂದಿಬ್ರು 3-4 ಜನ ಅಲ್ಲ, 100, 200, 1000, 500 ಜನ ಈ ಬಾಂಗ್ಲಾದೇಶಿಗರಿದ್ದಾರೆ. ಇವರು ನಿನ್ನೆ ಮೊನ್ನೆ ಬಂದವರು ಅಲ್ಲ, ಇವರು ವರ್ಷಗಳ ಹಿಂದೆ ಬಂದವರು, ನೆಲೆಸಿದವರು. ಬೆಂಗಳೂರಿನ ಒಂದೇ ಜಾಗದಲ್ಲಿ 500 ಬಾಂಗ್ಲಾದೇಶಿಗರಿದ್ದಾರೆ. ರಿಪಬ್ಲಿಕ್ ಕನ್ನಡದ ಕಾರ್ಯಾಚರಣೆ ವೇಳೆ, ಸ್ಟಿಂಗ್ ಆಪರೇಷನ್ ವೇಳೆ ಇದೆಲ್ಲವೂ ಬಯಲಾಗಿದೆ. ಬೇಗೂರು ಬಳಿ ಇದ್ದಾರೆ 500 ಬಾಂಗ್ಲಾದೇಶಿಗರು. ರಿಪಬ್ಲಿಕ್ ಕನ್ನಡದ ನಿರಂತರ ವರದಿ, ಈ ವರದಿ ಮಾಡ್ತಾ ಇದ್ದಂತೆ ನಾವು ನಮ್ಮ ಕ್ಯಾಮೆರಾ, ನಮ್ಮ ವೆಹಿಕಲ್ ನೋಡಿದ ತಕ್ಷಣ ಇವರು ಓಡೋಗ್ತಾ ಇದ್ದಾರೆ. ಪರಾರಿ ಆಗ್ತಿದ್ದವರನ್ನ ಪ್ರಶ್ನಿಸ್ತಾ ಇದ್ದಂತೆ ಸತ್ಯಾಂಶ ಬಯಲಾಗಿದೆ. ಬೆಂಗಳೂರಿನ ಒಂದೇ ಜಾಗದಲ್ಲಿ 500 ಬಾಂಗ್ಲಾದೇಶದ ವಲಸಿಗರಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಬೇಗೂರಿನ ಬಾಂಗ್ಲಾದೇಶ ಎಕ್ಸ್ಪೋಸ್. ಬೆಂಗಳೂರಿನ ಬೇಗೂರು ಬಳಿ ಇದ್ದಾರೆ 500 ಬಾಂಗ್ಲಾದೇಶಿಗರು. ಇವರ ಜಾಡು ಹಿಡಿದು ರಿಪಬ್ಲಿಕ್ ಕನ್ನಡ ಹೊರಟಿದೆ. ಬೇರೆ ಎಲ್ಲೆಲ್ಲ ಇವರು ಇದ್ದಾರೆ ಅನ್ನುವಂತ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾ ಕಂಡ್ರೆ ಎದ್ನೋ ಬಿದ್ನೋ ಅಂತ ಹೇಳಿ ಓಡೋಗ್ತಾ ಇದ್ದಾರೆ. ಅಂತವರನ್ನ ನಾವು ತಡೆದು ಕೇಳಿದಾಗ ನಿಜಾಂಶ ಒಪ್ಕೊಂಡಿದ್ದಾರೆ. ಓಡೋಗ್ತಾ ಇರುವಂತದ್ದು ರಿಪಬ್ಲಿಕ್ ಕನ್ನಡದ ಮುಖಾಂತರ ತಾವು ದೃಶ್ಯಗಳು ನೋಡಬಹುದು. ಇದನ್ನ ಬೇಗೂರಿನ ಒಂದು ಪ್ಲೇಸ್ ಇದು. ಎಲ್ಲಿ ನೋಡೋದ್ರು ಬಿಡಲ್ಲ, ಬನ್ನಿ ನೋಡಿ. ಪ್ರತಿಯೊಂದು ಇಡೀ ಅಡ್ಡಾನೆ ಮಾಡ್ಕೊಂಡಿದ್ದಾರೆ ಇಲ್ಲಿ ಬಾಂಗ್ಲಾ ಪ್ರಜೆಗಳು. ಈ ಒಂದು ಕಾರ್ಯಾಚರಣೆಯನ್ನ ಮಾಡುವಂತ ಸಂದರ್ಭದಲ್ಲಿ ಅವ್ರು ಓಡೋಗ್ತಾರೆ. ರಿಪಬ್ಲಿಕ್ ಕನ್ನಡ ಜೊತೆಗೆ ಹೆಸರು ಮಾಡ್ಕೊಂಡಿರುವಂತದ್ದು ತಾವು ನೋಡಬಹುದು. ಸ್ಥಳೀಯರು ಈಗಾಗಲೇ ಅಲ್ಲಿ ಹೋಗಿ ಅವ್ರನ್ನ ಹಿಡಿಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೋಗ್ಬೋದು.
ಎಲ್ಲರೂ ಇಲ್ಲಿ ಹೇಳುವಂತದ್ದು ನಾವು ಪಶ್ಚಿಮ ಬಂಗಾಳದಿಂದ ಬಂದಿದೀವಿ, ಕೋಲ್ಕತ್ತಾದಿಂದ ಬಂದಿದೀವಿ. ಆದ್ರೆ ಆಧಾರ್ ಕಾರ್ಡ್ ನಲ್ಲಿ ನೋಡಿದ್ರೆ ಎಲ್ಲವೂ ಕೂಡ ನಕಲಿ. ಇವ್ರು ತಪ್ಪು ಮಾಡಿಲ್ಲ ಅನ್ನೋದೇ ಆದ್ರೆ ಯಾಕೆ ಓಡೋಗೋದು, ಯಾಕೆ ಓಡೋಗ್ಬೇಕು? ಇವ್ರು ಕೋಲ್ಕತ್ತಾದವರೇ ಆದ್ರೆ, ಡೆಲ್ಲಿಯವರೇ ಆದ್ರೆ ಯಾಕೆ ಓಡೋಗ್ಬೇಕು? ತಾವು ತಪ್ಪು ಮಾಡಿಲ್ಲ ಅನ್ನೋದೇ ಆದ್ರೆ ಯಾಕೆ ಓಡೋಗ್ಬೇಕು ಅನ್ನೋದೇ ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ರಿಪಬ್ಲಿಕ್ ಕನ್ನಡ ಬರ್ತಿದ್ದ ಹಾಗೆ ಇವರೆಲ್ಲರೂ ಕೂಡ ಓಡೋಗ್ತಾರೆ. ದೃಶ್ಯಗಳಲ್ಲಿ ನೋಡ್ಬೋದು ತಾವು, ಒಬ್ಬೊಬ್ಬರಾಗಿ ಇಲ್ಲಿಂದ ಈ ಮನೆಗಳಿಂದ ಓಡೋಗಿರುವಂತದ್ದು. ನಮ್ಮ ಹುಡುಗನೇ ಮಾಡ್ಕೊಂಡಿರುವಂತದ್ದು. ಬೆಂಗಳೂರು ಬಾಂಗ್ಲಾದೇಶಿಗರ ಹಬ್ಬ ಆದಂಗೆ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ನಾವು ಎಲ್ಲೆಲ್ಲಿ ಇವರ ನೆಲೆಗಳನ್ನ ಹುಡುಕಿ ಹೊರಟವಲ್ಲ, ಅಲ್ಲಿ ಒಂದಿಬ್ರು 3-4 ಜನ ಅಲ್ಲ, 100, 200, 1000, 500 ಜನ ಈ ಬಾಂಗ್ಲಾದೇಶಿಗರಿದ್ದಾರೆ. ಇವರು ನಿನ್ನೆ ಮೊನ್ನೆ ಬಂದವರು ಅಲ್ಲ, ಇವರು ವರ್ಷಗಳ ಹಿಂದೆ ಬಂದವರು, ನೆಲೆಸಿದವರು. ಬೆಂಗಳೂರಿನ ಒಂದೇ ಜಾಗದಲ್ಲಿ 500 ಬಾಂಗ್ಲಾದೇಶಿಗರಿದ್ದಾರೆ. ರಿಪಬ್ಲಿಕ್ ಕನ್ನಡದ ಕಾರ್ಯಾಚರಣೆ ವೇಳೆ, ಸ್ಟಿಂಗ್ ಆಪರೇಷನ್ ವೇಳೆ ಇದೆಲ್ಲವೂ ಬಯಲಾಗಿದೆ. ಬೇಗೂರು ಬಳಿ ಇದ್ದಾರೆ 500 ಬಾಂಗ್ಲಾದೇಶಿಗರು. ರಿಪಬ್ಲಿಕ್ ಕನ್ನಡದ ನಿರಂತರ ವರದಿ, ಈ ವರದಿ ಮಾಡ್ತಾ ಇದ್ದಂತೆ ನಾವು ನಮ್ಮ ಕ್ಯಾಮೆರಾ, ನಮ್ಮ ವೆಹಿಕಲ್ ನೋಡಿದ ತಕ್ಷಣ ಇವರು ಓಡೋಗ್ತಾ ಇದ್ದಾರೆ. ಪರಾರಿ ಆಗ್ತಿದ್ದವರನ್ನ ಪ್ರಶ್ನಿಸ್ತಾ ಇದ್ದಂತೆ ಸತ್ಯಾಂಶ ಬಯಲಾಗಿದೆ. ಬೆಂಗಳೂರಿನ ಒಂದೇ ಜಾಗದಲ್ಲಿ 500 ಬಾಂಗ್ಲಾದೇಶದ ವಲಸಿಗರಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಬೇಗೂರಿನ ಬಾಂಗ್ಲಾದೇಶ ಎಕ್ಸ್ಪೋಸ್. ಬೆಂಗಳೂರಿನ ಬೇಗೂರು ಬಳಿ ಇದ್ದಾರೆ 500 ಬಾಂಗ್ಲಾದೇಶಿಗರು. ಇವರ ಜಾಡು ಹಿಡಿದು ರಿಪಬ್ಲಿಕ್ ಕನ್ನಡ ಹೊರಟಿದೆ. ಬೇರೆ ಎಲ್ಲೆಲ್ಲ ಇವರು ಇದ್ದಾರೆ ಅನ್ನುವಂತ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾ ಕಂಡ್ರೆ ಎದ್ನೋ ಬಿದ್ನೋ ಅಂತ ಹೇಳಿ ಓಡೋಗ್ತಾ ಇದ್ದಾರೆ. ಅಂತವರನ್ನ ನಾವು ತಡೆದು ಕೇಳಿದಾಗ ನಿಜಾಂಶ ಒಪ್ಕೊಂಡಿದ್ದಾರೆ. ಬನ್ನಿ ನಡ್ರಿ ನಡ್ರಿ. ಓಡೋಗ್ತಾ ಇರುವಂತದ್ದು ರಿಪಬ್ಲಿಕ್ ಕನ್ನಡದ ಮುಖಾಂತರ ತಾವು ದೃಶ್ಯಗಳು ನೋಡಬಹುದು. ಇದನ್ನ ಬೇಗೂರಿನ ಒಂದು ಪ್ಲೇಸ್ ಇದು. ಎಲ್ಲಿ ಓಡೋದ್ರು ಬಿಡಲ್ಲ, ಬನ್ನಿ ನೋಡಿ, ಪ್ರತಿಯೊಂದು ಇಡೀ ಅಡ್ಡನೆ ಮಾಡ್ಕೊಂಡಿದ್ದಾರೆ ಇಲ್ಲಿ ಬಾಂಗ್ಲಾ ಪ್ರಜೆಗಳು. ಈ ಒಂದು ಕಾರ್ಯಾಚರಣೆಯನ್ನ ಮಾಡುವಂತ ಸಂದರ್ಭದಲ್ಲಿ ಅವ್ರು ಓಡೋಗ್ತಾರೆ. ರಿಪಬ್ಲಿಕ್ ಕನ್ನಡ ಜೊತೆಗೆ ಹೆಸರು ಮಾಡ್ಕೊಂಡಿರುವಂತದ್ದು ತಾವು ನೋಡಬಹುದು. ಸ್ಥಳೀಯರು ಈಗಾಗಲೇ ಅಲ್ಲಿ ಹೋಗಿ ಅವ್ರನ್ನ ಹಿಡಿಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೋಗ್ಬೋದು. ಎಲ್ಲರೂ ಇಲ್ಲಿ ಹೇಳುವಂತದ್ದು ನಾವು ಪಶ್ಚಿಮ ಬಂಗಾಳದಿಂದ ಬಂದಿದೀವಿ, ಕೋಲ್ಕತ್ತಾದಿಂದ ಬಂದಿದೀವಿ. ಆದ್ರೆ ಆಧಾರ್ ಕಾರ್ಡ್ ನಲ್ಲಿ ನೋಡಿದ್ರೆ ಎಲ್ಲವೂ ಕೂಡ ನಕಲಿ. ಇವ್ರು ತಪ್ಪು ಮಾಡಿಲ್ಲ ಅನ್ನೋದೇ ಆದ್ರೆ ಯಾಕೆ ಓಡೋಗೋದು, ಯಾಕೆ ಓಡೋಗ್ಬೇಕು? ಇವ್ರು ಕೋಲ್ಕತ್ತಾದವರೇ ಆದ್ರೆ, ಡೆಲ್ಲಿಯವರೇ ಆದ್ರೆ ಯಾಕೆ ಓಡೋಗ್ಬೇಕು? ತಾವು ತಪ್ಪು ಮಾಡಿಲ್ಲ ಅನ್ನೋದೇ ಆದ್ರೆ ಯಾಕೆ ಓಡೋಗ್ಬೇಕು ಅನ್ನೋದೇ ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ರಿಪಬ್ಲಿಕ್ ಕನ್ನಡ ಬರ್ತಿದ್ದ ಹಾಗೆ ಇವರೆಲ್ಲರೂ ಕೂಡ ಓಡೋಗ್ತಾರೆ. ದೃಶ್ಯಗಳಲ್ಲಿ ನೋಡ್ಬೋದು ತಾವು, ಒಬ್ಬೊಬ್ಬರಾಗಿ ಇಲ್ಲಿಂದ ಈ ಮನೆಗಳಿಂದ ಓಡೋಗಿರುವಂತದ್ದು. ನಮ್ಮ ಹುಡುಗನೇ ಮಾಡ್ಕೊಂಡಿರುವಂತದ್ದು.